ಇನ್ನು ರಾಯಚೂರಿನಲ್ಲಾಗಿರೋ ಘಟನೆಯ ಬಗ್ಗೆ ಕೆಕೆಆರ್ಟಿಸಿ ಬಸ್ ಹಾಗೂ ಲಾರಿಯ ನಡುವೆ ಭೀಕರ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲೂ ಕೂಡ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗುತ್ತೆ. ಈ ಆಕ್ಸಿಡೆಂಟ್ನಿಂದಾಗಿ 18 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದು ಕೆಕೆಆರ್ಟಿಸಿ ಬಸ್ಸು ಹಾಗೂ ಲಾರಿಯ ನಡುವೆ ಆದಂತಹ ಭೀಕರ ಆಕ್ಸಿಡೆಂಟ್. ರಾಯಚೂರಿನ ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ಈ ಪಿಡಬ್ಲ್ಯೂಡಿ ಕ್ಯಾಂಪ್ ಬಳಿ ಆಗಿರುವಂತಹ ಘಟನೆ ಇದು. ಗಾಯಾಳುಗಳು ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಆಕ್ಸಿಡೆಂಟ್ನಲ್ಲಿ ಪ್ರಯಾಣಿಕನ ಭುಜಕ್ಕೆ ಕಬ್ಬಿಣದ ರಾಡ್ ಒಂದು ಚುಚ್ಚಿಬಿಟ್ಟಿದೆ. ಸದ್ಯ ಭುಜಕ್ಕೆ ಚುಚ್ಚಿದಂತಹ ಆ ಕಬ್ಬಿಣದ ರಾಡನ್ನು ವೈದ್ಯರು ಹೊರತೆಗೆದಿದ್ದಾರೆ. ಸಿಂಧನೂರು ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಆಗಿರೋದು. ಕೆಕೆಆರ್ಟಿಸಿ ಬಸ್ಸು ಹಾಗೆ ಲಾರಿ ಇದರ ನಡುವೆ ಆಗಿರುವಂತಹ ಆಕ್ಸಿಡೆಂಟ್ನಿಂದಾಗಿ ಇಬ್ಬರಿಗೆ ಗಂಭೀರವಾಗಿ ಗಾಯ ಆಗಿದೆ. 18 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ. ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ ಬಳಿ ಆದಂತಹ ಆಕ್ಸಿಡೆಂಟ್ ಇದು. ನೋಡಿ, ಡೆಡ್ಲಿ ಅಪಘಾತದ ದೃಶ್ಯ ಇದು. ಆಫ್ಟರ್ ಎಫೆಕ್ಟ್ ಅಂದರೆ ಹಿಂಗಾಗಿದೆ ನೋಡಿ. ಗಾಡಿ ಕಂಪ್ಲೀಟಾಗಿ ಗುರುತೇ ಸಿಗದ ಹಂತಕ್ಕೆ ಮುಂದ್ಗಡೆ ಕಂಪ್ಲೀಟ್ ಡ್ಯಾಮೇಜ್ ಆಗಿಬಿಟ್ಟಿದೆ ಆ ಲಾರಿ. ಇದು ಕೆಕೆಆರ್ಟಿಸಿ ಬಸ್ಸು ಹಾಗೂ ಲಾರಿ ನಡುವೆ ಆದಂತಹ ಭೀಕರ ಆಕ್ಸಿಡೆಂಟ್ನ ದೃಶ್ಯಾವಳಿಗಳು. ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಈ ಆಕ್ಸಿಡೆಂಟಿಂದಾಗಿ. 18 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಿದೆ. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ನೋಡಿ, ಇವರ ಭುಜಕ್ಕೆ ಕಬ್ಬಿಣದ ರಾಡ್ ಚುಚ್ಕೊಂಡ್ಬಿಟ್ಟಿರುತ್ತೆ ಈ ಆಕ್ಸಿಡೆಂಟ್ನಿಂದಾಗಿ. ಆ ಲಾರಿನೇನೋ ಕಬ್ಬಿಣದ ರಾಡ್ ಏನೋ ಇತ್ತು ಅಂತ ಕಾಣಿಸುತ್ತೆ. ಸೊ ಚುಚ್ಕೊಂಡ್ಬಿಟ್ಟಿದೆ. ಗಂಭೀರವಾಗಿ ಗಾಯ ಆಗಿದ್ರು. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ ನಂತರ ನಿಧಾನವಾಗಿ ಆ ಕಬ್ಬಿಣದ ರಾಡನ್ನು ಹೊರತೆಗೆದಿದ್ದಾರೆ. ಸದ್ಯ ಔಟ್ ಆಫ್ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, ಹೆಂಗಾಯ್ತು ಇದು ಆಕ್ಸಿಡೆಂಟು? ಎಷ್ಟೊತ್ತಿಗಾಯ್ತು? ಶರತ್, ಏನು ಈ ಒಂದು ಭೀಕರ ಅಪಘಾತ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ ಬಳಿ, ಅಂದ್ರೆ ಸಿಂಧನೂರು ನಗರದಲ್ಲಿ ಬರ್ತಕ್ಕಂಥ ಒಂದು ವೃತ್ತದಲ್ಲಿ ಆಗಿರ್ತಕ್ಕಂಥದ್ದು. ಸಿಂಧನೂರು ಎಂಟ್ರೆನ್ಸ್ ನಲ್ಲಿ ಇಲ್ಲಿ ಏನಾಗಿದೆ, ಬಸ್ ಚಾಲಕನ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈ ಒಂದು ಜಿಲ್ಲೆಯಲ್ಲಿ ಇದೀಗ ನಾನ್ ಸ್ಟಾಪ್ ಬಸ್ಗಳ ಒಂದು ಹಾವಳಿ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಅತಿ ವೇಗವಾಗಿ ಹೋಗ್ಬೇಕು, ಕಡಿಮೆ ಸಮಯದಲ್ಲಿ ಪ್ರಯಾಣಿಕರನ್ನ ಅಲ್ಲಿ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ವೇಗವಾಗಿ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ನಾನ್ ಸ್ಟಾಪ್ ಬಸ್ಗಳಲ್ಲಿ ಇರೋದ್ರಿಂದ ಮುಖ್ಯವಾಗಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಒಂದು ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಸ್ಥಳೀಯರು ಇಲ್ಲಿ ಹೇಳಿರ್ತಕ್ಕಂಥದ್ದು, ಪ್ರತ್ಯಕ್ಷದರ್ಶಿಗಳು. ಈ ನಿಟ್ಟಿನಲ್ಲಿ ಏನು ಚಾಲಕ ನೇರವಾಗಿ ಏನೋ ಸಿಂಧನೂರಿನಿಂದ ರಾಯಚೂರಿಗೆ ಬರ್ತಾ ಇರುತ್ತೆ ಬಸ್ಸು. ಏನು ಹೈದರಾಬಾದ್ ನಿಂದ ಗಂಗಾವತಿಗೆ ಸಿಂಧನೂರು ಮೂಲಕವಾಗಿ ರಾಯಚೂರಿಗೆ ಏನೋ ಲಾರಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಮುಖಾಮುಖಿಯಾಗಿ ನೇರವಾಗಿ ಎದುರಿಗೆ ಬರ್ತಕ್ಕಂಥ ಲಾರಿಗೆ ಚಾಲಕ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಏನೋ ಚಾಲಕನ ಹಿಂಭಾಗದಲ್ಲಿ ಕೂತಿರ್ತಕ್ಕಂಥ 6 ರಿಂದ 8 ಸೀಟ್ಗಳಷ್ಟು ಸಂಪೂರ್ಣ ಬಸ್ ಉಚ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಂದೆ ಕುಳಿತ ಇಬ್ಬರು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿರ್ತಕ್ಕಂಥದ್ದು ಮತ್ತು 18 ಜನರಿಗೆ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿರ್ತಕ್ಕಂಥದ್ದು. ಎಲ್ರಿಗೂ ಕೂಡ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಓರ್ವ ಪ್ರಯಾಣಿಕ ಕಿಟಕಿ ಪಕ್ಕದಲ್ಲಿ ಕೂತಿರ್ತಾನೆ. ಲಾರಿ ಭಾಗಕ್ಕೆ ಇರ್ತಕ್ಕಂಥ ಒಂದು ಕಬ್ಬಿಣದ ಏನೋ ಸಲಾಕೆ ಭುಜವನ್ನ ಏನೋ ಸೀಳ್ಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಆ ವ್ಯಕ್ತಿ ಕೂಡ ಸಂಪೂರ್ಣವಾಗಿ ಹುಷಾರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಕೆಕೆಆರ್ಟಿಸಿ ಇಲ್ಲಿ ಏನೋ ಚಾಲಕರ ಮೇಲೆ ಮತ್ತು ನಾನ್ ಸ್ಟಾಪ್ ಬಸ್ಗಳ ಮೇಲೆ ಹೇರುವಂತಹ ಒಂದು ಸಮಯ ಒಂದು ಕಡಿಮೆ ಅನ್ಕೊಡ್ತಾರೆ. ಅದರಿಂದ ಈ ಒಂದು ಅಪಘಾತ ಆಗಿರ್ತಕ್ಕಂಥದ್ದು ಹೇಳ್ಬೋದು. ಸಿಂಧನೂರು ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಮತ್ತು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಶರತ್ ಸ್ವಾಮಿ, ಡೀಟೇಲ್ಸ್ಗಾಗಿ ಇದೇ ಕಬ್ಬಿಣದ ರಾಡ್ ತಗುಲಿದಂಥ ವ್ಯಕ್ತಿಯ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಅದು ಕಿಟಕಿ ಪಕ್ಕ ಕೂತಿದ್ರಂತೆ. ಇವರು ಕಿಟಕಿ ಪಕ್ಕ ಕೂತಂಥ ಸಂದರ್ಭದಲ್ಲಿ ಯಾವಾಗ ಆಕ್ಸಿಡೆಂಟ್ ಆಯಿತು, ಅಲ್ಲಿದ್ದಂಥ ರಾಡು ಅವರ ಭುಜವನ್ನು ಸೀಳ್ಕೊಂಡು ಹೋಗಿದೆ. ಹಾಗೋ ಮಾಡಿ ಡಾಕ್ಟರ್ ಅದನ್ನು ಸೇಫಾಗಿ ಹೊರತೆಗೆದಿದ್ದಾರೆ. ಈಗ ಸದ್ಯದಲ್ಲಿ ಭುಜಕ್ಕೆ ಕಬ್ಬಿಣದ ರಾಡ್ ಸಿಗಾಕೊಂಡಿತ್ತಲ್ಲ, ಈ ವ್ಯಕ್ತಿ ಸೇಫ್ ಆಗಿದ್ದಾರೆ, ಔಟ್ ಆಫ್ ಡೇಂಜರ್ ಅನ್ನೋದು ವೈದ್ಯರ ಒಂದು ಮಾಹಿತಿ.